ನಮ್ಮ ಮನೆಗೆ ಬೇಕಾದಷ್ಟಾದ್ರೆ ಸಹಿತ ಈ ಸಾವಯವ ಕೃಷಿ ಮಾಡಿಕೊಂಡು ನಾವು ತಿಂದಿದ್ದಾದ್ರೆ ಕೊನೆ ಪಕ್ಷ ಪ್ರತಿ ದಿವಸ 25 ಲಾರಿ ಊರೆಲ್ಲ ಕಾಯಿಪಲ್ಲೆ ಬೆಳೆ. ಒಂದು ಮೊನ್ನೆ ಮ್ಯಾಗಝಿನ್ ಒಳಗೆ ಅದರದೊಂದು ಆರ್ಟಿಕಲ್ ಬಂದಿದೆ. ಈಗಿರ್ತಕ್ಕಂಥ ಆಹಾರ ಪದ್ಧತಿಯನ್ನ ಮುಂದಿನ 10 ವರ್ಷದಲ್ಲಿ ನಾವು ಮುಂದುವರಿಸಿದ್ದಾದ್ರೆ ಕ್ಯಾನ್ಸರ್ ಹಾಸ್ಪಿಟಲ್ಗಳಿಗೆ ಏನು ಜಿಲ್ಲಾಕೊಂದು ಮಾಡಾಕತ್ತಿದ್ವಲ್ಲ ಸರ್ಕಾರದವರು, ಪ್ರತಿಯೊಂದು ತಾಲೂಕಿಗೆ ಒಂದೊಂದು ಕ್ಯಾನ್ಸರ್ ಆಸ್ಪತ್ರೆಯನ್ನ ಮಾಡ್ತಕ್ಕಂಥ ದಿನಮಾನಗಳು ದೂರ ಇಲ್ಲ ಅಂತಕ್ಕಂಥದ್ದು ನೀವು ಅರ್ಥ ಮಾಡ್ಕೋಬೇಕು. ಕೊಲ್ಹಾಪುರ ಜಿಲ್ಲೆಯ ಒಂದು ಪಕ್ಕದ ಹಳ್ಳಿ ಒಳಗೆ ಊರೆಲ್ಲೂ ಕಾಯಿಪಲ್ಲೆ ಬೆಳೀತಾರೆ. ಆ ಊರೊಳಗೆ ಎಷ್ಟು ಕಾಯಿಪಲ್ಲೆ ಬೆಳೀತಾರಂದ್ರೆ ಒಂದು ದಿವಸಕ್ಕೆ 25 ಟ್ರಕ್ ಕಾಯಿಪಲ್ಲೆ ಪುಣೆ ಮತ್ತು ಗೋವಾಕ್ಕೆ ಹೋಗ್ತದೆ. ಪ್ರತಿ ದಿವಸ 25 ಲಾರಿ ಊರೆಲ್ಲ ಕಾಯಿಪಲ್ಲೆ ಬೆಳೀತಾರೆ. ಒಂದು ಮೊನ್ನೆ ಮ್ಯಾಗಝಿನ್ ಒಳಗೆ ಅದರದೊಂದು ಆರ್ಟಿಕಲ್ ಬಂದಿದೆ. ಆ ಊರೊಳಗೆ ಎಷ್ಟು ಜನಸಂಖ್ಯೆ ಐತಲ್ಲ, ಆ ಊರೊಳಗಿನ ಎಷ್ಟು ಜನಸಂಖ್ಯೆ ಐತಲ್ಲ, ಜನಸಂಖ್ಯೆಗೆ 63% ಜನರಿಗೆ ಕ್ಯಾನ್ಸರ್ ಆಗಿದೆ. ಎಷ್ಟು? 63% ಕ್ಯಾನ್ಸರ್ ಆಗಿದೆ. ಕಾರಣ ಅದಕ್ಕೆ ಹುಡುಕ್ತಾ ಹೋದ್ರಾಗ ಆ ಕಾರಣ ಸಿಕ್ಕಿದೆ ಏನಂತಂದ್ರೆ ಆ ಕಾಯಿಪಲ್ಲೆಗೆ ರಸಾಯನ ಗೊಬ್ಬರ ಮತ್ತು ಕ್ರಿಮಿನಾಶಕಗಳನ್ನ ಅತಿ ಹೆಚ್ಚು ಬಳಸೋದ್ರಿಂದ ಆ ಕಾಯಿಪಲ್ಯ ಅದನ್ನ ಅವ್ರು ಮಾರಾಟಕ್ಕೆ ಹೋಯ್ತಿದ್ರು, ಮನೆಗೆ ಹೋದ ತಿನ್ನಕ್ಕೂ ಅದನ್ನ ತಿಂತಿದ್ರು. ಅದರಿಂದ 165% ಇವತ್ತು ಕ್ಯಾನ್ಸರ್. ನಾನು ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ 1 ವರ್ಷ ಇದ್ದೆ. ಅಲ್ಲಿ ಅಕ್ಕಿ ಎಲ್ಲರೂ ಭತ್ತ ಬೆಳೀತಾರೆ. ಅಲ್ಲಿ ರೈತರು ಏನ್ ಮಾಡ್ಯಾರಪ್ಪ ಅಂತಂದ್ರೆ ಆಂಧ್ರ ಪ್ರದೇಶದವರಿಗೆ ಗುತ್ತಿಗೆ ಕೊಡ್ತಾರ. 1 ಎಕರೆಗೆ ನಮಗ 10 ಕ್ವಿಂಟಲ್ ಕೊಡೋದು, ಉಳಿದത്തിന് ಏನಾರ ಮಾಡ್ತಾರೆ. ಅವರು 1 ಎಕರೆಕ್ಕೆ 40 ಕ್ವಿಂಟಲ್ ಭತ್ತ ಬೆಳೀತಾರೆ. ಅಲ್ಲಿ ಭತ್ತ ಹೆಂಗ್ ಬೆಳೀತಾರ ಅಂತಂದ್ರೆ ರಾಸಾಯನಿಕ ಗೊಬ್ಬರ ಎಷ್ಟು ಹಾಕ್ಬೇಕಲ್ಲ ಅಷ್ಟೆಲ್ಲ ಹಾಕಿ ಔಷಧ ಹೊಡೆದ ಅಷ್ಟು ಬೆಳೆ ತೆಗಿತಾರೋ, ಅದನ್ನ ಬಂದದ ಲಾಭ ಅವ್ರು ತುಂಬ್ತಾರೋ, ಇವ್ರಿಗೆ 10 ಕ್ವಿಂಟಲ್ ಕೊಡ್ತಾರೋ, ಇವ್ರು ಆರಾಮ್ ಇಟ್ಕೊಂಡ್ರ. ಆ ಅಕ್ಕಿ ಎಷ್ಟು ಮಂದಿ ತಿನ್ನಾಕತ್ತಾರೋ. ಇವತ್ತು ನಮ್ಮ ಕರ್ನಾಟಕದೊಳಗೆ ಅತಿ ಹೆಚ್ಚು ಕ್ಯಾನ್ಸರ್ ಇರ್ತಕ್ಕಂಥ ಜನ ಎಲ್ಲಿದಾರಪ್ಪ ಅಂತಂದ್ರೆ ಅದು ರಾಯಚೂರು ಜಿಲ್ಲೆ ಒಳಗೆ ಇವತ್ತು ಐಡೆಂಟಿಫೈ ಆಗಿದೆ, ಗುರುತ. ಈಗ ನಾವೊಂದು ಚಿಂತನೆ ಮಾಡ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ. ಕೊನೆ ಪಕ್ಷ ಆಹಾರ ಬೆಳಿಬೇಕಾಗ್ತದೆ. ಇಲ್ಲಂತಂದ್ರೆ ನಾವು ದೇಶಕ್ಕೆ ಆಹಾರ ಸಾಕು ನಾವು ಪೂರೈಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಕೊನೆ ಪಕ್ಷ ನಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ ಆಹಾರವಾದರೂ ಸಹಿತ ಕಾಳು ಪದಾರ್ಥ ಇರ್ಬೋದು, ಕಾಯಿಪಲ್ಯ ಇರ್ಬೋದು, ಜೋಳ ಇರಬಹುದು, ಭತ್ತ ಇರಬಹುದು, ನಮ್ಮ ಮನೆಗೆ ಬೇಕಾದಷ್ಟಾದ್ರೆ ಸಹಿತ ಈ ಸಾವಯವ ಕೃಷಿ ಮಾಡಿಕೊಂಡು ನಾವು ತಿಂದಿದ್ದಾದ್ರೆ ಕೊನೆ ಪಕ್ಷ ಒಂದು ನಮ್ಮ ಕುಟುಂಬ ಆದರೂ ನಾನು ಉಳಿಸಿದ್ದೀನಿ, ರೋಗರಹಿತವಾಗಿರ್ತಕ್ಕಂಥ ಕುಟುಂಬ ನಾನು ಮಾಡ್ಲಿಕ್ಕೆ ನನ್ನ ಪ್ರಯತ್ನವನ್ನ ಮಾಡೀನಿ ಅಂತ ಹೇಳಿ ಒಬ್ಬ ರೈತ ತನ್ನ ಮಣಿತನದ ಬಗ್ಗೆ ಕಾಳಜಿ ತಗೊಂಡ್ರೆ ಹಿಂಗೆ ಇಡೀ ರೈತ ಕುಲ ಏನದಲ್ಲ ಇದನ್ನು ಪ್ರಾರಂಭ ಮಾಡಿದ್ರೆ ನಮ್ಮ ಮುಂದಿನ ದಿನಮಾನದಲ್ಲಿ ಭವ್ಯ ಭಾರತವನ್ನು ಕಟ್ಟಬೇಕು ಅಂತ ಅನ್ಕೊಂಡ್ರೆ ನೀವು ಮಠ ಬಹಳ ದೊಡ್ಡದ ಕಟ್ಟಬೇಕಂತೀರಿ. ಮಠದಾಗಿನ ಘಟ ಆದ್ಮೇಲೆ ನೀವು ಮಠ ಕಟ್ಟಿದ್ ನೀವ ಇಲ್ಲೊಂದು ಮೇಲೆ ತಿಂದು ಹೆಚ್ಚು ಗಳಿಕೆ ಮಾಡಿದ್ರೆ ಏನ್ ಮಾಡೋದ್ರಿ ನೀವು? ನೀವ ಇಲ್ಲಿ ಬದುಕಾಕ ಆಗದಿಲ್ಲ ಅಂದ್ರ ಏನ್ ಮಾಡೋದ್ರಿ? ಇನ್ನೊಬ್ಬ ಅವರ ಮಠದಾಗ ಬಂದು ಕೂಡ್ತಾರೆ, ಎಷ್ಟಾಗ್ತೈತಿ ಮತ್ತೇನ? ಅಪ್ಪಗಳು ಏನಾದ್ರು ಅಪ್ಪಗಳು ಲಿಂಗೈಕ ಆದ್ರು ಮುಗಿತು. ಅಂದ್ರೆ ನೀವು ಎಷ್ಟು ಹಣ ಗಳಿಸಿದೀನಿ ಅನ್ನೋದಕ್ಕಿಂತಲೂ ನೀವು ಗಳಿಸಿದ್ದನ್ನ ನಾಳೆ ಕ್ಯಾನ್ಸರ್ಗೆ ಹಾಕಬೇಕು. ಆರೋಗ್ಯವಂತ ನನ್ನ ಕುಟುಂಬವನ್ನ ನಾನು ಮಾಡೀನಿ ಅಂತಕ್ಕಂಥದ್ದು ಆಲೋಚನೆ ಕೂಡ ನಮ್ಮಲ್ಲಿ ಮಾಡ್ಬೇಕಾಗಿದೆ.